ಸೊ ಗೈಸ್ ನನ್ನ ಗೋಪ್ರೋ ಬಂದ್ಬಿಟ್ಟು ಗೋಪ್ರೋ ಹೀರೋ 9 ಅದರದ್ದು ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಂಡಿದ್ದೀನಿ. ಐ ಮೀನ್ ಆ ವಿಡಿಯೋ ಶೂಟ್ ಆಗುತ್ತಲ್ಲ ಆ ಒಂದು ಪೋರ್ಟಲ್ ಅದನ್ನ ಓಪನ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಕೆಳಗಡೆ ನೀವು ಸ್ಟ್ಯಾಂಡರ್ಡ್ ಅನ್ನೋ ಒಂದು ಆಪ್ಷನಲ್ಲಿ 4K ಅದ್ರ ಪಕ್ಕ 30 ಅಂತ ನೋಡ್ತಾ ಇದ್ದೀರಾ. ನಂದು ಇವಾಗ ಹೆಂಗಿದೆ ಅಂತಂದರೆ 4Kನಲ್ಲಿ 30 FPS ಶೂಟ್ ಆಗೋ ಥರ ಇದೆ. ಈಗ ನಾನು ಅದಕ್ಕೆ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡ್ತಾ ಇರ್ಬೋದು. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇದು ಸಿಗುತ್ತೆ, ಓಕೆನಾ. ಸ್ಟ್ಯಾಂಡರ್ಡು, ಆ್ಯಕ್ಟಿವಿಟಿ, ಸಿನಿಮ್ಯಾಟಿಕ್ಕು, ಸ್ಲೋ ಮೋಷನ್ ಅಂತ. ಇದರಲ್ಲಿ ನೀವು ಯಾವುದನ್ನು ಬೇಕಾದ್ರೂ ನೀವು ಎಡಿಟ್ ಮಾಡಿಕೊಂಡು ಕಸ್ಟಮಾಗಿ ಅದರಲ್ಲೇ ನೀವು ಶೂಟ್ ಮಾಡ್ಕೊಬೋದು, ಓಕೆನಾ. ಈಗ ನಾನು ಇವಾಗ ಆ್ಯಕ್ಟಿವಿಟಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಪೆನ್ಸಿಲ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಆಪ್ಷನ್ಸ್ ಏನಿದೆ ಆ ಆಪ್ಷನ್ಸ್ ಓಪನ್ ಆಗುತ್ತೆ ಅದರಲ್ಲಿ. ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಫಸ್ಟ್ ಒಂದು ಏನು ಕಾಣ್ತಿದೆ ಅದು ರೆಸಲ್ಯೂಷನ್ ಮತ್ತು FPS ಅಂತ ನಿಮಗೆ ಕಾಣಿಸ್ತಾ ಇದೆ. ಈಗ ಆ ಒಂದು ರೆಸಲ್ಯೂಷನ್ ಏನಿದೆ ಅದು 2.7K ಮತ್ತು 60 FPS ಅಲ್ಲಿ ನಿಮಗೆ ಶೂಟ್ ಆಗ್ತಿದೆ. ಈ 2.7K ಏನಪ್ಪ ಅಂತ ಅಂದರೆ ನಿಮಗೆ 1080p ಅಂದರೆ ಫುಲ್ HD ನಲ್ಲಿ ಏನಿದೆ ಅದಕ್ಕಿಂತ ನೆಕ್ಸ್ಟ್ ಕ್ವಾಲಿಟಿ ನಿಮಗೆ 2.7Kನಲ್ಲಿ ಸಿಗುತ್ತೆ. ನಿಮ್ಮ ಏನಾದರೂ ಮೆಮೊರಿ ಕಾರ್ಡ್ ಏನಾದರೂ ನಿಮ್ಮದು ಸ್ವಲ್ಪ ಚಿಕ್ಕದಿದ್ರೆ ಅಂದರೆ 32 GB ಏನಾದರೂ ನೀವು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಜಾಸ್ತಿ ಕ್ವಾಲಿಟಿ ಬೇಕು ಅಂತ ಅಂದರೆ ನೀವು 2.7K ಮತ್ತು 60 FPS ಯೂಸ್ ಮಾಡ್ಬೋದು. ನಿಮ್ಮ ಲೆನ್ಸ್ ಏನಿದೆ ಅದನ್ನು ಎಷ್ಟೊಂದು ಜನ ನೀವು ಈಗ ಲೆನ್ಸ್ ಏನಿದೆ ಅದು ಆಮೇಲೆ ನೆಕ್ಸ್ಟ್ ಆಪ್ಷನ್ಸ್ ಲೆನ್ಸ್ ಅಂತ ಇದೆ. ಆ ಲೆನ್ಸ್ ಏನಿದೆ ಇವಾಗ ನೀವು ಎಷ್ಟೊಂದು ಜನ ಏನು ಯೂಸ್ ಮಾಡ್ತೀರಾ ಅಂತಂದರೆ ಸೂಪರ್ ವೈಡ್ ಯೂಸ್ ಮಾಡ್ತೀರಾ. ಸೊ ಸೂಪರ್ ವ್ಯೂ ಯೂಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ವೈಡ್ ಆ್ಯಂಗಲಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ನೀವೇನಾದರೂ ಲೀನಿಯರ್ ಮತ್ತು ಹಾರಿಜಾನ್ ಲೆವೆಲಿಂಗ್ ಅಂತ ಯೂಸ್ ಮಾಡಿದ್ರೆ ನೀವು ಕ್ಯಾಮ್ರಾನ ಆ ಕಡೆ ಈ ಕಡೆ ಹಿಂಗೆ ಅಲ್ಲಾಡ್ಸಿದ್ರು ಅಷ್ಟೇ ಹಾರಿಜಾನ್ ಲೆವೆಲ್ ಹಂಗೆ ಇರುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಬಟ್ ಇದು ಸ್ವಲ್ಪ ಕ್ರಾಪ್ಡ್ ಆಗುತ್ತೆ, ನಿಮಗೆ ಅಷ್ಟೊಂದು ಫೀಲ್ಡ್ ಆಫ್ ವ್ಯೂ ಸಿಗೋಲ್ಲ, ಅಂದರೆ ಜಾಸ್ತಿ ವೈಡ್ ನಿಮಗೆ ಸಿಗೋಲ್ಲ. ಈಗ ನಾನು ಅದನ್ನು ನಾರ್ಮಲಾಗಿ ಸೂಪರ್ ವ್ಯೂ ಮಾಡಿಬಿಡ್ತೀನಿ. ಸೊ ಆ್ಯಕ್ಟಿವಿಟಿಗೆ ಹೋಗಿ ಲೆನ್ಸಲ್ಲಿ ಹೋಗ್ಬಿಟ್ಟು ಸೂಪರ್ ವ್ಯೂ ಮಾಡ್ಕೊತೀನಿ. ಸೊ ಈ ಸೂಪರ್ ವ್ಯೂ ನಿಮಗೆ 16mm ಅಲ್ಲಿ ಸಿಗುತ್ತೆ. ಸೂಪರ್ ವ್ಯೂ ಅಂದರೆ ದೊಡ್ಡದಾಗಿ ವೈಡಾಗಿ ಸಿಗುತ್ತೆ. ಹೈಪರ್ ಸ್ಮೂತ್ ಇದೆಯಲ್ಲ ಅದು ಯಾವಾಗಲೂ ನಿಮಗೂ ಬೂಸ್ಟ್ನಲ್ಲೇ ಇರಬೇಕು, ನಿಮಗೆ ಅದಿರಲಿ. ಬೂಸ್ಟು ಅದು ಕೆಳಗಡೆ ಬಂದರೆ ಆನ್ ಇರುತ್ತೆ. ಈಗ ಯಾವಾಗಲೂ ನಾವು ಬೂಸ್ಟಲ್ಲೇ ಇಟ್ಟಿರ್ತೀವಿ, ಜಾಸ್ತಿ ಸ್ಟೆಬಿಲೈಸೇಷನ್ ನಮಗೆ ಬೇಕಾಗುತ್ತೆ ಅದಕ್ಕೋಸ್ಕರ. ಈಗ ಡ್ಯೂರೇಷನ್ ಅಷ್ಟೇ ನೋ ಲಿಮಿಟ್ ಅಂತಲೇ ಇರಲಿ. ಶೆಡ್ಯೂಲ್ ಕ್ಯಾಪ್ಚರು ಅಷ್ಟೇ ಆಫ್ ಅಂತಲೇ ಇರಲಿ. ಅಂದರೆ ಯಾವಾಗಾದರೂ ನೀವು ಟೈಮಿಂಗ್ಸ್ ಇಟ್ಬಿಟ್ಟು ಆ ಟೈಮಿಂಗ್ಸಲ್ಲಿ ನಿಮ್ಮ ಕ್ಯಾಮ್ರಾ ಆನ್ ಆಗಿಬಿಟ್ಟು ವೀಡಿಯೋ ಶೂಟ್ ಮಾಡಬೇಕು ಅಂತ ಅಂದರೆ ಅದು ಶೆಡ್ಯೂಲ್ಡ್ ಕ್ಯಾಪ್ಚರ್, ಅದೇನು ನಮಗೆ ಬೇಕಾಗಲ್ಲ. ಈಗ ಟೈಮರು, ಝೂಮು ಇವೆಲ್ಲ ಆಫ್ ಆಗೇ ಇರಲಿ. ಈ ಬಿಟ್ ರೇಟ್ ಅಂತ ಇದೆಯಲ್ಲ ಆ ಬಿಟ್ ರೇಟು ಹೈ ಅಂತಲೇ ಇರಬೇಕು. ಯಾಕೆ ಅಂತಂದರೆ ನಿಮಗೆ ಒಂದು ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಬರುತ್ತೆ. ಬಿಟ್ ರೇಟ್ನ ನೀವು ಕೆಳಗಡೆ ಮಾಡಿಕೊಂಡ್ರೆ ನಿಮ್ಮ ಸೈಜ್ ಏನಿದೆ ವೀಡಿಯೋ ಸೈಜು ಆ ವೀಡಿಯೋ ಸೈಜ್ ಕಮ್ಮಿ ಬರುತ್ತೆ. ಬಟ್ ನೀವು ಕ್ವಾಲಿಟಿನಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಬೇಕು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಬಿಟ್ ರೇಟ್ ಯಾವಾಗಲೂ ಹೈನಲ್ಲೇ ಇರಲಿ, ಶಟರು ಆಟೋನೇ ಇರಲಿ, ಓಕೆನಾ. ಯಾವಾಗಲೂ ನಾವು ಶಟರ್ ಸ್ಪೀಡ್ ಏನು ಮಾಡ್ತೀವಿ, ಎಷ್ಟು FPS ಅಲ್ಲಿ ತೆಗಿತಾ ಇದ್ದೀವಿ ಅಂತ ಅದ್ರ ಡಬಲ್ ಇಡ್ತೀವಿ. ಇದು ಟಚ್ ನನ್ನ ಮಗಂದು ಹಂಗೆ ಹೋಗ್ಬಿಡುತ್ತೆ. ಈಗ ನಾವು 60 FPS ಅಲ್ಲಿ ತೆಗಿತಾ ಇರೋದಲ್ವಾ, ಆ 60 FPS ಅಲ್ಲಿ ತೆಗಿತಾ ಇದ್ದರೆ ನಾವು ಶಟರ್ ಯಾವಾಗಲೂ ಏನು ಮಾಡ್ತೀವಿ 1/60 ಡಬಲ್ ಮಾಡ್ತೀವಿ, 1/120 ಇಡ್ತೀವಿ. ಆ ಥರ ನಾವೇನಾದರೂ 30 FPS ಅಲ್ಲಿ ಇಟ್ಟರೆ ಶಟರ್ ಸ್ಪೀಡು 1/60 ಇಡ್ತೀವಿ. ಆ ಥರ ನಾವು ಶಟರ್ ಸ್ಪೀಡ್ನ ನಾವು ಅದೇ ಥರ ಇಟ್ಟರೆ ಏನಾಗುತ್ತೆ ಅಂತಂದರೆ ನಿಮಗೆ ವೆಯ್ಟ್ ಜಾಸ್ತಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಕ್ಯಾಮ್ರಾಗೆ ನೀವು ಶಟರ್ ಸ್ಪೀಡ್ ಆಟೋ ಅಂತ ಇಟ್ಬಿಡಿ. ಮತ್ತು ಇನ್ನೊಂದು ಮೇನ್ ಸೆಟ್ಟಿಂಗ್ ಏನಪ್ಪ ಅಂತಂದರೆ ಮಿನಿಮಮ್ ISO 100 ಇರುತ್ತೆ, ಮ್ಯಾಕ್ಸಿಮಮ್ ISOನು ನೀವು 100 ಇಟ್ಕೊಂಬಿಡಿ. ನೀವು ಮ್ಯಾಕ್ಸಿಮಮ್ ISO ಒಂಚೂರು 400 ತನಕ ತೊಗೊಬೋದು. ನೀವು 400ಕ್ಕಿಂತ ಜಾಸ್ತಿ ತೊಗೊಂಡೋಗ್ಬಿಟ್ರೆ ಅಂದರೆ ನಿಮ್ಮ ಫುಟೇಜ್ ಹೋಯ್ತು ಅಂತಲೇ ಅರ್ಥ. ISO ಯಾವಾಗಲೂ ನಿಮ್ಮದು 100ಕ್ಕಿಂತ 400 ಒಳಗಡೆನೇ ಇರಬೇಕು. ಅದೇ ಮೇಯ್ನು ಸೆಟ್ಟಿಂಗು. ಏನಕ್ಕೆ ಈಗ ಒಂದು ಗೋಪ್ರೋನಲ್ಲಿ ISO ಅದೇನು ಗೊತ್ತಾ, ಜಾಸ್ತಿ ಕಲರ್ನ ಆ್ಯಡ್ ಮಾಡ್ತಿದ್ದಂಗೆ ನಿಮ್ಗೆ ನಾಯ್ಸ್ ಜಾಸ್ತಿ ಆಗೋಗುತ್ತೆ, ಡಾಟ್ ಬರೋದು ಅದೆಲ್ಲ ಶುರು ಆಗೋಗ್ಬಿಡುತ್ತೆ. ಅದನ್ನು ನೀವು ಪೋಸ್ಟ್ ಪ್ರೊಡಕ್ಷನಲ್ಲಿ ಏನೇ ಮಾಡಿದ್ರೂ ಆ ನಾಯ್ಸ್ನ ನೀವು ತೆಗೆಯೋದಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ISO ಮಿನಿಮಮ್ಮು 100, ISO ಮ್ಯಾಕ್ಸಿಮಮ್ಮು 100 ಇಟ್ಕೊಂಡ್ರೆ ನಿಮಗೆ ಬೆಸ್ಟ್ ಕ್ವಾಲಿಟಿ ನಿಮಗೆ ಬರುತ್ತೆ, ಓಕೆನಾ. ಶಾರ್ಪ್ನೆಸ್ಸು ಅಷ್ಟೇ. ನೀವು ಶಾರ್ಪ್ನೆಸ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಮೀಡಿಯಮ್ ಅಂತ ಇರುತ್ತೆ, ಆ ಮೀಡಿಯಮ್ ಇಲ್ಲ ಅಂತಂದರೆ ಹೈ ಅಂತ ಇರುತ್ತೆ. ನೀವು ಆ ಶಾರ್ಪ್ನೆಸ್ನ ಯಾವಾಗಲೂ ನೀವು ಲೋ ಮಾಡ್ಕೊಬೇಕು. ಯಾಕಂತಂದರೆ ಇದು ಮೀಡಿಯಮಲ್ಲಿ ಇಟ್ಟರು ಶಾರ್ಪ್ನೆಸ್ನ ಸಿಕ್ಕಾಪಟ್ಟೆ ಜಾಸ್ತಿ ಶಾರ್ಪ್ ಇಮೇಜಸ್ ಬರುತ್ತೆ ನಿಮಗೆ. ವೈಟ್ ಬ್ಯಾಲೆನ್ಸು ಆಟೋ ಇರಲಿ. ಮತ್ತು ಕಲರು ನಾನು ಫ್ಲ್ಯಾಟಲ್ಲಿ ಇಟ್ಕೊಂಡಿದ್ದೀನಿ, ನಾನು ಕಲರ್ ಗ್ರೇಡ್ ಮಾಡ್ತೀನಿ. ನಿಮ್ಗೆ ಏನಾದರೂ ಬೇಕು ಕಲರ್ ಗ್ರೇಡ್ ಮಾಡಲ್ಲ ನೀವು ಅಂತಂದರೆ ಫ್ಲ್ಯಾಟ್ನಾಗ ತೆಗೆದ್ಬಿಟ್ಟು ಗೋಪ್ರೋ ಕಲರ್ನ ಇಟ್ಕೊಂಬಿಡಿ. ಕಲರ್ ನಿಮಗೆ ಒಂದು ಸ್ವಲ್ಪ ಚೆನ್ನಾಗಿ ವೀಡಿಯೋನಲ್ಲಿ ಬರುತ್ತೆ. ರಾ ಆಡಿಯೋ ಆಫ್ ಇದೆ, ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ಸೆಟ್ಟಿಂಗೇನೆ. ನನ್ನನ್ನು ಕೇಳಿದ್ರೆ ನೀವು ISOನೇ ಮೇಯ್ನು, ಓಕೆನಾ. ನಿಮಗೆ
ಕ್ವಾಲಿಟಿ ಬರೋದಕ್ಕೆ. ಇನ್ನೊಂದೇನಪ್ಪ ಅಂತಂದರೆ ನೀವು 2.7K ಸಿಗ್ನಲ್ ತೆಗಿತಾ ಇದ್ದರೆ 60 FPS ಅಲ್ಲಿ ತೆಗೀರಿ, ಮತ್ತು ಎಡಿಟ್ ಮಾಡಬೇಕಾದ್ರೆ 30 FPS ಎಡಿಟ್ ಮಾಡಿ, ನಿಮಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ನಿಮ್ಮ ಮೆಮೊರಿ ಕಾರ್ಡ್ ಏನಾದರೂ ಕಮ್ಮಿ ಸೈಜ್ ಇದ್ದರೆ, ನಿಮ್ಮ ಮೆಮೊರಿ ಕಾರ್ಡ್ ಏನಾದರೂ 64 GB ಅದಕ್ಕಿಂತ ಜಾಸ್ತಿ ಇದ್ದರೆ ನನ್ನ ರೆಕಮೆಂಡೇಷನ್ ಏನಪ್ಪ ಸೆಟ್ಟಿಂಗು ಅಂತಂದರೆ, ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ನೋಡಿ, ಸ್ಟ್ಯಾಂಡರ್ಡ್ ಸೂಪರ್ ವ್ಯೂ, ಈ ಒಂದು ಸೆಟ್ಟಿಂಗು 4Kನಲ್ಲಿ 30 FPS ಅಲ್ಲಿ ತೆಗೀರಿ, 30 FPS ಅಲ್ಲಿ ಎಡಿಟ್ ಮಾಡಿ. ಲೆನ್ಸ್ ಏನಿರಬೇಕು, ಸೂಪರ್ ವ್ಯೂ ಇರಬೇಕು, ಹೈಪರ್ ಸ್ಮೂತ್ ಏನಿರಬೇಕು, ಅದು ಬೂಸ್ಟ್ ಇರಬೇಕು. ಅದು ಬಿಟ್ಟರೆ ಡ್ಯೂರೇಷನ್ ನೋ ಲಿಮಿಟು. ಇನ್ನು ಕೆಳಗಡೆ ಬನ್ನಿ, ಬಿಟ್ರೇಟು ಸ್ಟ್ಯಾಂಡರ್ಡ್ ಇಟ್ಟಿದ್ದೀನಿ. ನಂದು ಸ್ವಲ್ಪ ಮೆಮೊರಿ ಕಾರ್ಡು 32 GB ಯೂಸ್ ಮಾಡ್ತಾಯಿದ್ದೆ, ಬಟ್ ಇವಾಗ ಹೊಸದಾಗಿ 64 GB ತೊಗೊಂಡಿದ್ದೀನಿ, ಅದಕ್ಕೆ ನಾನು ಬಿಟ್ರೇಟ್ ಹೈ ಇಡ್ತೀನಿ. ಅದಾಗಿದ್ದಾದಮೇಲೆ ಶಟರ್ ಕೌಂಟ್ ಅದು ಆಟೋ ಇಟ್ಬಿಡಿ. ಆಟೋ ನಾನು ಏನಕ್ಕೆ ಆಟೋ ಇಡಬೇಕು ಅಂತ ಆವಾಗಲೇ ಹೇಳಿದೆ. ಮಿನಿಮಮ್ ISO 100, ಮ್ಯಾಕ್ಸಿಮಮ್ ISO 100, ವೈಟ್ ಬ್ಯಾಲೆನ್ಸ್ ಈಸ್ ಆಟೋ. ಮತ್ತು ನಾನು ಕಲರ್ ಗ್ರೇಡ್ ಮಾಡೋದ್ರಿಂದ ಕಲರ್ ಫ್ಲ್ಯಾಟ್ ಇಟ್ಟಿದ್ದೀನಿ. ಶಾರ್ಪ್ನೆಸ್ಸು ಕೂಡ ಲೋ ಇಟ್ಟಿದ್ದೀನಿ. ಸ್ಟ್ಯಾಂಡರ್ಡ್ ಇಟ್ರೂ ಅಷ್ಟೇ ನಿಮಗೆ ಜಾಸ್ತಿ ಶಾರ್ಪ್ನೆಸ್ ಬಂದುಬಿಡುತ್ತೆ. ಇನ್ ಶಾರ್ಟ್ ಕಟ್ಸ್ ಎಲ್ಲ ಅಷ್ಟೇ ಸಿಂಪಲ್, ಆಯಿತಾ. ನೀವೇನಾದರೂ 4Kನಲ್ಲಿ 60 FPS ನೀವು ಶೂಟ್ ಮಾಡಬೇಕು ಅಂತಂದರೆ 4Kನಲ್ಲಿ 60 FPS ಕೂಡ ನೀವು ಶೂಟ್ ಮಾಡ್ಬೋದು. ಬಟ್ ಏನಪ್ಪ ಪ್ರಾಬ್ಲಮ್ ಅಂತಂದರೆ ನಿಮಗೆ ಫೈಲ್ ಸೈಜ್ ಜಾಸ್ತಿ ಆಗಿಬಿಡುತ್ತೆ. ನೀವು 4Kನಲ್ಲಿ 60 FPS ಕೂಡ ತೆಗಿಬೋದು, ನಿಮಗೆ ಸ್ಪೇಸು ಇದಕ್ಕಿಂತ ಜಾಸ್ತಿ ಏನು ತೊಗೊಳಲ್ಲ, ಒಂದು ಸ್ವಲ್ಪ ಜಾಸ್ತಿ ತೊಗೊಳುತ್ತೆ. ಅದನ್ನು ನೀವು ಎಡಿಟಿಂಗ್ ಮಾಡಬೇಕಾದ್ರೆ 4K 30 FPS ನೀವು ಎಡಿಟ್ ಮಾಡಿದ್ರೆ ನಿಮಗೆ ಒಂಥರ ಸಿನಿಮ್ಯಾಟಿಕ್ ಲುಕ್ ಬರುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ 4K 30 FPS ಅಲ್ಲಿ ಶೂಟ್ ಮಾಡಿಬಿಟ್ಟು 4K 30 FPS ಅಲ್ಲಿ ಎಡಿಟ್ ಮಾಡ್ತೀನಿ ಪ್ರೀಮಿಯರ್ನಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಸಿಗುತ್ತೆ. ಓಕೆ, ಇವಾಗ ನಾನು ಯಾರಿಗೆ 4K ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಹತ್ರ ಒಳ್ಳೆ ಎಡಿಟಿಂಗ್ ಮಿಷಿನ್ ಅಂದರೆ ಒಳ್ಳೆ ಲ್ಯಾಪ್ಟಾಪು, ಒಳ್ಳೆ PC ಇದ್ದರೆ ಮಾತ್ರ ನೀವು 4Kನಲ್ಲಿ 4K ಫೈಲ್ನ ನೀವು ಹ್ಯಾಂಡಲ್ ಮಾಡ್ಬೋದು. ನಿಮ್ಮ ಹತ್ರ ಏನಾದರೂ ಫೋನ್ ಇದೆ ಎಡಿಟ್ ಮಾಡೋದಕ್ಕೆ, ಬರೀ ಒಂದು GoPro ಮತ್ತು ನೀವು ಫೋನಲ್ಲಿ ಎಡಿಟ್ ಮಾಡ್ತೀರಾ ಅಂತಂದರೆ ನೀವು 1080p ಸೆಲೆಕ್ಟ್ ಮಾಡ್ಕೊಂಬಿಡ್ಬೇಕು. ಇಲ್ಲಿ 1080p ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು 60 FPS ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು 1080p 60 FPS ನೀವು ಶಾರ್ಟ್ ತೆಗೆದು ಆ ಶಾರ್ಟ್ನ ನೀವು ಫೋನ್ಗೆ ಹಾಕಿದ್ರೆ ಫೋನಲ್ಲಿ ಆರಾಮಾಗಿ ಬರುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ. ಒಂಚೂರು ನಿಮ್ದು ಏನಾದರೂ ಹೈ ಎಂಡ್ ಫೋನ್ ಇದ್ದರೆ, ಆಯಿತಾ, ಹೈ ಎಂಡ್ ಫೋನ್ ಅಂತಂದರೆ ಒಂದು 6 GB ಜಾಸ್ತಿ ರ್ಯಾಮ್ ಇದ್ದರೆ ನಿಮ್ಮ ಫೋನಲ್ಲಿ, ನೀವು 2.7K ಇದೆಯಲ್ಲ ಅದನ್ನು ಟ್ರೈ ಮಾಡ್ಬೋದು. ಇದು ಬೇಸಿಕ್ 1080p ಬೇಸು. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಲು 2.7K ಇಂದ ನೆಕ್ಸ್ಟ್ ಲೆವೆಲ್ಲು 4Kಗಿಂತ ನೆಕ್ಸ್ಟ್ ಲೆವೆಲ್ಲು 5K. ನಮಗೆ ಇವಾಗ 5K ಅಷ್ಟೊಂದು ಬೇಡ, ಜಾಸ್ತಿ ಸಿಕ್ಕಾಪಟ್ಟೆ ದೊಡ್ಡ ಫೈಲ್ ಸೈಜ್ ಬರುತ್ತೆ ಅದಕ್ಕೆ 5Kಗೆ. ಅದಕ್ಕೋಸ್ಕರ ನಾನು 4K 30 FPS ಹೇಳಿದ್ನಲ್ಲ, 30 FPS ಅಲ್ಲಿ ಇವಾಗ ನಾನು ಶೂಟ್ ಮಾಡ್ತಾ ಇರೋದು. ನಿಮ್ಮ ಫೋನ್ ಏನಾದರೂ 6 GB ಜಾಸ್ತಿ ಇದ್ದರೆ ರ್ಯಾಮು 2.7K 30 FPS ಇಲ್ಲಾಂದರೆ 2.7K 60 FPS ಟ್ರೈ ಮಾಡಿ ನೋಡಿ. ನೀವು ಏನೇ ಮಾಡಿದ್ರು ISOನಲ್ಲೇ ನೀವು ಆಟ ಆಡಬೇಕು. ISOನಲ್ಲಿ ಮಿನಿಮಮ್ 100, ಮ್ಯಾಕ್ಸಿಮಮ್ 100 ಇಟ್ಕೊಂಬಿಡಿ. ಮತ್ತು ಕಲರ್ ಒಂಚೂರು ನೀವೇನಾದರೂ ಫ್ಲ್ಯಾಟ್ ಪ್ರೊಫೈಲಲ್ಲಿ ತೆಗೆದ್ಬಿಟ್ಟು ನಿಮ್ಮ ಕೈನ್ ಮಾಸ್ಟರ್ ಏನಿದೆ ಅದರಲ್ಲಿ ಒಂಚೂರು ಕಲರ್ ಕೊಡ್ತೀರಾ ಅಂತಂದರೆ ನಿಮ್ಗೆ ಅದು ಕೂಡ ನಿಮಗೆ ಚೆನ್ನಾಗಿ ಕಾಣುತ್ತೆ. ಲೆನ್ಸ್ ಇದ್ಬಿಟ್ಟು ಸೂಪರ್ ವ್ಯೂನಲ್ಲಿ ಹಾಕ್ಕೊಳ್ಳಿ. ಸೂಪರ್ ವ್ಯೂನಲ್ಲಿ ಹಾಕೊಂಡ್ರೆ ಸ್ವಲ್ಪ ನಿಮಗೆ ಫಿಶ್ ಐ ಥರ ಬರುತ್ತೆ ಒಂಚೂರು ಶಾರ್ಟು. ಅದು ನಿಮ್ಗೆ ಇಷ್ಟ ಆದರೆ ಸೂಪರ್ ವ್ಯೂನಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ಜಸ್ಟ್ ವೈಡಲ್ಲಿ ಇಟ್ಕೊಳ್ಳಿ, ನಿಮಗೆ ಚೆನ್ನಾಗಿ ಬರುತ್ತೆ ಶಾರ್ಟ್ಸು. ಸೂಪರ್ ವ್ಯೂ ಮತ್ತು ವೈಡಲ್ಲಿ ಇಟ್ಕೊಂಡಿಲ್ಲ, ಬರೀ ಲೀನಿಯಲ್ಲಿ ಇಟ್ಕೊತೀನಿ ಅಂದರೆ ನಿಮಗೆ ಸ್ವಲ್ಪ ಜಾಸ್ತಿ ಕ್ರಾಪ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ನಾನು ತೋರಿಸ್ತೀನಿ ನೋಡಿ. ಇವಾಗ ಇದು ಸೂಪರ್ ವ್ಯೂನಲ್ಲಿದೆ, ಇದನ್ನು ನಾನು ಲೀನಿಯರ್ ಇಟ್ಟರೆ ನೋಡಿ ಎಷ್ಟು ನೋಡಿ ಕ್ರಾಪ್ ಆಗಿಬಿಡ್ತು. ಇವಾಗ ನಾನು ಸೂಪರ್ ವ್ಯೂಗೆ ಇಟ್ಟರೆ ನೋಡಿ ಫುಲ್ ಮಾನಿಟರ್ ಸ್ಕ್ರೀನ್ಗೆಲ್ಲ ಕಾಣ್ತಾ ಇದೆ. ಲೀನಿಯರ್ ಇಟ್ಟರೆ ನೋಡಿ ಈ ಥರ ಲೀನಿಯರ್ ಹಾರೈಸನ್ ಲೆವೆಲ್ ಮೈಂಟೈನ್ ಮಾಡ್ತೀವಿ ಅಂದರೆ ಇನ್ನೂ ಜಾಸ್ತಿ ನಿಮಗೆ ಝೂಮ್ ಆಗುತ್ತೆ. ಅದು ಝೂಮ್ ಆಗೋದ್ರಿಂದ ನಿಮಗೆ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಸೂಪರ್ ವ್ಯೂನಲ್ಲಿ ಇಟ್ಕೊಂಡು ವೀಡಿಯೋ ಮಾಡಿ, ಇಲ್ಲ ಅಂತಂದರೆ ವೈಡಲ್ಲಿ ಇಟ್ಕೊಂಡು ವೀಡಿಯೋ ಮಾಡಿ. ನೀವೇನಾದರೂ ಮೋಟೋ ವ್ಲಾಗ್ ಮಾಡ್ತೀರಾ ಅಂತಂದರೆ ನಿಮಗೆ ಆಬ್ವಿಯಸ್ಲಿ ನಿಮಗೆ ಸೂಪರ್ ವ್ಯೂನೇ ಬೇಕು ಮೋಟೋ ವ್ಲಾಗರ್ಸ್ ಮಾಡೋಕ್ಕೆ. ಸೊ ಗೈಸ್, ಇದಿಷ್ಟು ಗೋಪ್ರೋ ಸೆಟ್ಟಿಂಗ್ಸು. ಇನ್ನೇನು ಹೇಳೋದಿಲ್ಲ ಅಂತ ಅನ್ಕೊಂತೀನಿ. ಆ್ಯಕ್ಚುಲಿ ನಾನು ವೀಡಿಯೋ ಏನಪ್ಪ ಇದು ಅಂತಂದರೆ, ನಿಮಗೆ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಬರಬೇಕಂದ್ರೆ ಗೋಪ್ರೋನಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಕ್ವಾಲಿಟಿ ನಿಮಗೆ ಬರುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕ್ವಾಲಿಟಿ ನಿಮಗೆ ಬರಬೇಕು ಅನ್ನೋದೇ ಈ ವಿಡಿಯೋನ ಉದ್ದೇಶ. ಇನ್ನು ಮಿಕ್ಕಿದ ಬೇರೆ ಸೆಟ್ಟಿಂಗ್ಸು ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂದ್ಕೊತೀನಿ. ಬಟ್ ನಿಮಗೆ ಈ ಒಂದು ಸೆಟ್ಟಿಂಗ್ಸೇ ಮೇಯ್ನು. ಗೋಪ್ರೋನ ಉಪಯೋಗಿಸೋದೆ ನಾವು ಈ ಒಂದು ಸೆಟ್ಟಿಂಗ್ಸಲ್ಲಿ. ಆ ಸೆಟ್ಟಿಂಗ್ಸನ್ನು ನಾನು ನಿಮಗೆ ಹೇಳಿದ್ದೀನಿ. 4K 30 FPS ರೆಕಮೆಂಡೆಡ್ ಅದು. 4K 30 FPS, ISO ಮಿನಿಮಮ್ ಮ್ಯಾಕ್ಸಿಮಮ್ 100, ಶಟರ್ ಕೌಂಟು ಆಟೋ, ಕಲರ್ ಪ್ರೊಫೈಲು ಫ್ಲ್ಯಾಟ್ ಆರ್ ಗೋಪ್ರೋ ಕಲರ್. ಇದನ್ನು ಯೂಸ್ ಮಾಡಿ ನಿಮಗೆ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಬರುತ್ತೆ. ಮತ್ತು ಮೆಮೊರಿ ಕಾರ್ಡ್ ಹೇಳಿದ್ನಲ್ಲ ನಾನು, V30 ಅಂತ ಇರಬೇಕು ಗೋಪ್ರೋನ ಯೂಸ್ ಮಾಡೋದಕ್ಕೆ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಸೊ ಇದಿಷ್ಟು ಗೋಪ್ರೋನ ಸೆಟ್ಟಿಂಗ್ಸು ಗೈಸ್. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು, ಯಾರ ಹತ್ರ ಗೋಪ್ರೋ ಇದೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.